ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದುಬಿಟ್ಟು 7:45 ಆಗಿದೆ ನೋಡಿ. ಬೆಳಗ್ಗೆ ಬೇಗನೆ ಎದ್ದೆ. ಇವತ್ತು ಚಿನ್ನಮ್ಮನ ಮಲ್ಕೊಂಡಿದ್ದಾಳೆ. ಚಿನ್ನಮ್ಮ ಮತ್ತು ನನ್ನ ಹಸ್ಬೆಂಡ್, ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸೋಣ ಅಂತ ಇದ್ದೆ. ಹೊರ್ಗಡೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಚಳಿ ಚಳಿ ಆಗ್ತಾಯಿದೆ. ನೋಡಿ, ಚಿನ್ನಮ್ಮ ಇನ್ನೂ ಮಲ್ಕೊಂಡಿದ್ದಾಳೆ, ನನ್ನ ಹಸ್ಬೆಂಡು ಇನ್ನೂ ಮಲ್ಕೊಂಡಿದ್ದಾರೆ. ಅವಳು ಗುಳ್ಳ ಗಡಿಯಾರ ಥರ ಸುತ್ತಾ ಇರ್ತಾಳೆ. ಎಲ್ಲ ಇದರಲ್ಲೂ ಮಲ್ಕೋತಾಳೆ ಅವಳು, ಎಲ್ಲ ಡೈರೆಕ್ಷನಲ್ಲೂ. ಇವಾಗ ನಾನು ಬೇರೆ ಇಲ್ಲ, ಅಲ್ಲಿ ಪಕ್ಕದಲ್ಲಿ ಜಾಗ ಇನ್ನೂ ತುಂಬ ಆಗಿದೆ ಅಂತ ಎಲ್ಲ ಸುತ್ಕೊಂಡು ಮಲ್ಕೋತಾಳೆ. ಯಾರಾದರೂ ಒಬ್ಬರು ಪಕ್ಕದಲ್ಲಿದ್ದರೆ ತುಂಬ ಲೇಟಾಗಿ ಎದ್ದೇಳೋದು ಅವಳು. ಅವರಪ್ಪ ಮಲ್ಕೊಂಡಿದ್ದಾರಲ್ಲ ಪಕ್ಕದಲ್ಲಿ ಅಂತ ಇನ್ನೂ ಲೇಟಾಗಿ ಎದ್ದೇಳ್ತಾಳೆ. ಅವ್ರು ಇನ್ನೂ ಮಲಗಿದ್ದಾರೆ. ಮಲಗಲಿ ಇನ್ನೊಂದು ಸ್ವಲ್ಪ ಹೊತ್ತು, ಅಷ್ಟೊತ್ತಿಗೆ ಕಾಫಿ ಮಾಡೋಣ. ವಿಡಿಯೋಗೋಸ್ಕರ ಅಂತ ತರಿಸ್ಕೊಂಡಿರೋದು ಇದು. ಕುಕ್ಕಿಂಗ್ ವಿಡಿಯೋಗೆಲ್ಲ ಕರೆಕ್ಟ್ ಆಗುತ್ತೆ ಅಂತ ತರಿಸ್ಕೊಂಡಿರೋದು. ನನ್ನ ಹಸ್ಬೆಂಡ್ ಇನ್ನೂ ಎದ್ದಿಲ್ಲ. ಕಾಫಿ ಮಾಡಿಬಿಟ್ಟು ಎದ್ದಾಳ್ಸೋಣ ಅಂತ ಲೇಟ್ ಆಗ್ತಾಯಿದೆ ಅವ್ರು ಮಾರ್ಕೆಟ್ಗೆ ಹೋಗೋಕ್ಕೆ. ನಾವು ಜಾಸ್ತಿ ಇನ್ಸ್ಟಂಟ್ ಕಾಫಿನೇ ಜಾಸ್ತಿ ಬಳಸೋದು, ಬ್ರೂ. ಕಾಫಿ ಅಂತಂದರೆ ತುಂಬ ಇಷ್ಟ ನನಗೆ. ನೈಟ್ ಎಷ್ಟೊತ್ತಿನಲ್ಲಿ ಕೊಟ್ಟರು ಕಾಫಿ ಕುಡಿತೀನಿ, ಅಷ್ಟು ಇಷ್ಟ ಕಾಫಿ ಅಂತಂದರೆ. ನೋಡಿ, ನಾನು ಜಾಸ್ತಿ ಬ್ರೂನೇ ಬಳಸೋದು. ಚಳಿ ತುಂಬ ಇದೆ. ಮಾರ್ನಿಂಗ್ ಟೈಮಲ್ಲಿ ತುಂಬ ಇರುತ್ತೆ ಚಳಿ. ಒಂದು 12 ಗಂಟೆ ಆಗ್ದಂಗೆ ಬಿಸಿಲು ತುಂಬ ಬರುತ್ತೆ. ಮಧ್ಯಾಹ್ನ ಎಲ್ಲ ಇರೋಕ್ಕೆ ಆಗಲ್ಲ, ಬಿಸಿಲು ಅಂತಂದರೆ ತುಂಬ ಬಿಸಿಲು. ಮಾಡ್ತಾಯಿದ್ದೀನಿ. ಎದ್ದಿದೆ ನನ್ನ ಹಸ್ಬೆಂಡ್. ಕಾಫಿ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಮ್ಮ ಮನೆಯವ್ರು ಎದ್ಬಿಟ್ರೆ ಅವಳೂ ಎದ್ಬಿಡ್ತಾಳೆ, ಚಿನ್ನಮ್ಮನು. ಪಕ್ಕದಲ್ಲಿ ಯಾರೊಬ್ಬರು ಮಲಗಿರ್ಬೇಕು ಅವಳಿಗೆ. ಎಷ್ಟೊತ್ತಿದ್ರೂ ಮಲ್ಕೋತಾಳೆ, ಇಲ್ಲಾಂದರೆ ಎದ್ಬಿಡ್ತಾಳೆ ಅವಳನ್ನು. ಕಾಫಿ ಆಯಿತು. ಎದ್ದಿಲ್ವಲ್ಲ ರೇನು. ಕಾಫಿ ಬಿದ್ದುಬಿಡ್ತಾಳೆ ಅವಳು. ಈ ಕಡೆ ಪಿಲ್ಲೋ ಏನಾರು ಇಡಬೇಕಿತ್ತು. ಬೆಡ್ ಕಾಫಿ ನೋಡಿ, ಇನ್ನೂ ಎದ್ದೇ ಇರಲ್ಲ ನಮ್ಮ ಮನೇಲಿ ಇನ್ನೂ.
ನೋಡಿ ಎದ್ದಿದ್ದಾಳಾಗಲೇ. ಅವರಪ್ಪ ಎದ್ದಿದ ತಕ್ಷಣ ಸ್ವಲ್ಪ ಹೊತ್ತಿಗೆ ಎದ್ದಿದ್ದಾಳಾಗಲೇ. ಎದ್ದೇಳು. ಸ್ವಲ್ಪ ಕಾಫಿ ಪುಡಿ ಹಾಕಿದ್ದೀನಿ ಅಷ್ಟೇ, ಅವಳು ಕುಡಿಯಲ್ಲ ಅಂತ. ಇನ್ನೆಲ್ಲ ಹಾಲು ಹಾಕಿದ್ದೀನಿ ಜಾಸ್ತಿ. ಎದ್ದೇಳು ಚಿನ್ನಮ್ಮ. ನೋಡಲ್ಲಿ ಪಪ್ಪನೂ ಕುಡಿತಿದ್ದಾರೆ ನೋಡಲ್ಲಿ ಕಾಫಿನ. ಎದ್ದೇಳು ಬೇಗ. ಚೆನ್ನಾಗಿದ್ಯಾ? ಹಾಂ, ಚೆನ್ನಾಗಿದೆ ಮಗಳೇ. ನೀನೇ ಇಟ್ಕೊಂಡು ಕುಡಿಬೇಕು. ಬಂತಾ? ತಿಂತಾರದು ನೋಡಿ ಅವಳು. ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ. ಲೋಡ್ ಕೈ ಎಲ್ಲ ಮಾಡ್ಕೊಂಡು. ಗುಡ್ ಮಾರ್ನಿಂಗ್ ಹೇಳು ಮಗಳೇ. ಗುಡ್ ಮಾರ್ನಿಂಗ್ ಹೇಳು. ಹೇಳು ಗುಡ್ ಮಾರ್ನಿಂಗ್ ಹೇಳಕ್ಕಂದ. ಹೇಳು ಮಗಳೇ ಗುಡ್ ಮಾರ್ನಿಂಗ್. ಇವಾಗ ತಾನೇ ಇದ್ದಾಳೆ, ಅಷ್ಟೊಂದು ಇರಬೇಕು. ಪಿಂಪಲ್ ಮಾರ್ಕೆಲ್ಲ ತುಂಬ ಆಗ್ಬಿಟ್ಟಿದೆ. ಇದು ಕಮ್ಮಿ ಇತ್ತು, ಚಿಕ್ಕದು ಪಿಂಪಲ್ ಆಗಿತ್ತು ಅಷ್ಟೇ. ನಾನೇ ಅದನ್ನ ಉಗ್ರಲ್ಲಿ ಕಿತ್ಕೊಂಡು ಎಷ್ಟೊಂದು ಇದು ಮಾಡ್ಕೊಂಡಿದ್ದೀನಿ. ಇವಾಗ ಸೋಪು ಹಚ್ತಾ ಇದ್ದೀನಿ ಬೇರೆದು. ನೋಡೋಣ ಅದು ಕಮ್ಮಿ ಆದರೆ ಸೋಪು ಮತ್ತು ಆಯಿಂಟ್ಮೆಂಟ್ ಹಚ್ತಾ ಇದ್ದೀನಿ. ಕಮ್ಮಿ ಆದರೆ ಹೇಳ್ತೀನಿ ನಾನು ಯಾವ್ದು ಹಚ್ತಾ ಇದ್ದೀನಿ ಅಂತ. ಸ್ವಲ್ಪ ಪರವಾಗಿಲ್ಲ, ತುಂಬ ಡಾರ್ಕ್ ಇತ್ತು, ಇವಾಗ ಸ್ವಲ್ಪ ಲೈಟ್ ಆಗಿದೆ ಮಾರ್ಕೆಲ್ಲ. ಇವತ್ತು ಸಾಂಬಾರು ಬಂದುಬಿಟ್ಟು ರಾಜ್ಮಾ ಮಾಡೋಣ ಅಂತ. ನೆನ್ನೆ ನೈಟೇ ನಾನು ನೆನೆಹಾಕಿದ್ದೆ. ಓವರ್ ನೈಟ್ ನೆನಿಬೇಕು ಚೆನ್ನಾಗಿ. ತುಂಬ ಚೆನ್ನಾಗಿ ನೆನೆದಿದೆ ನೋಡಿ. ಮುಂಬೈ ಸ್ಪೆಷಲ್ ರೆಸಿಪಿ ರಾಜ್ಮಾ. ನಾನಿವತ್ತು ಊಟಕ್ಕೆ ರಾಜ್ಮಾ ಮತ್ತು ವೈಟ್ ರೈಸ್ ಮಾಡಿದ್ದೆ, ಮತ್ತು ಲೆಮನ್ ಫ್ಲೇವರ್ ಚಿಕನ್ ಮಾಡಿದ್ದೆ. ರೆಸಿಪಿ ಚಾನಲಲ್ಲಿ ಹಾಕ್ತೀನಿ ನೋಡಿ, ಒಂದ್ಸಲ ಟ್ರೈ ಮಾಡಿ ಮನೇಲಿ. ತುಂಬ ಚೆನ್ನಾಗಿ ಬಂದಿತ್ತು. ನಾಷ್ಟಕ್ಕೇನು ಮಾಡಿರಲಿಲ್ಲ ನಾನು, ಒಂದೇ ಸಲ ಅಡುಗೆ ಮಾಡಿದ್ದೆ. ನಮ್ಮ ಮನೇಲಿ ನಾಷ್ಟ ಅಷ್ಟೊಂದು ತಿನ್ನಲ್ಲ ನಮ್ಮ ಮನೆಯವರು. ಅವರಿಗೆ ರೈಸ್ ಐಟಮ್ ಇರಬೇಕು. ಆ ಥರ ಇದ್ದರೆ ಮಾತ್ರ ಹೊಟ್ಟೆ ತುಂಬ ತಿಂತಾರೆ, ಇಲ್ಲ ಅಂದರೆ ತಿನ್ನಲ್ಲ. ಚಪಾತಿ ದೋಸೆ ಎಲ್ಲ ತಿನ್ನಲ್ಲ ಅವರು. ಇವತ್ತು ಸ್ವಲ್ಪ ಬಿಸಿಲು ಕಮ್ಮಿ ಇತ್ತು, ಹಂಗಾಗಿ ಪರವಾಗಿಲ್ಲ. ಈ ಟೈಮಲ್ಲಿ ಸೆಕೆ ಜಾಸ್ತಿ ಆಗ್ತಾಯಿಲ್ಲ. ನೆನ್ನೆ ಎಲ್ಲ ತುಂಬ ಅಂದರೆ ತುಂಬ ಬಿಸಿಲಿತ್ತು, ಇರೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಮಳೆ ಬರೋಂಗೆ. ಮಳೆಗಾಲದಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಳೆ ಬಂದಾಗ. ನಾವು ಈ ಮನೆಗೆ ಬಂದಾಗ ಸ್ಟಾರ್ಟಿಂಗಲ್ಲಿ ಒಂದು 2 ಮಂತ್ 3 ಮಂತ್ ಮಳೆ ಬಂತು. ಅಷ್ಟೊಂದು ನಮಗೆ ಗೊತ್ತಾಗಲಿಲ್ಲ. ಈ ಮನೇಲಿ ಬರ್ಬೇಕಾದ್ರೆ ಅರ್ಜೆಂಟ್ ಇದರಿಂದ ನಾವು ಬೇಗ ಬಂದುಬಿಟ್ವಿ, ನೋಡಲಿಲ್ಲ ಏನಿಲ್ಲ. ಈವ್ನಿಂಗಿಂದ ಏನು ಕೆಲಸ ಇಲ್ಲ. ಚಿನ್ನಮ್ಮ ಮಲ್ಕೊಂಡಿದ್ದಾಳೆ, ಅವಳು ಮಲ್ಕೊಂಡಿದ್ರೆ ಅವಳಿಗೊಂದು ಸ್ವಲ್ಪ ಸ್ನಾನ ಮಾಡಿ ರೆಡಿ ಮಾಡಬೇಕು. ಸ್ನಾನ ಮಾಡಿಸಿ ಮತ್ತು ಏನಿಲ್ಲ ಕೆಲಸ. ಮಲ್ಕೊಂಡಿದ್ದಾಳೆ. ಒಂದು 4:15 ಗಂಟೆಗೆ ಎದ್ದಾಳ್ತಾಳೆ ಅನ್ಸುತ್ತೆ ಮೋಸ್ಟ್ಲಿ, ಇಲ್ಲ ಬೇಗ ಇದ್ದರೆ ಎದ್ಬಿಡ್ತಾಳೆ. ಇವಾಗ ತಾನೇ ಮಲ್ಕೊಂಡ್ಳು ನೋಡಿ. ಕಾಫಿ ಕುಡಿತಾ ಇದ್ದೀವಿ. ನಮ್ಮ ಮನೇಲಿ ಕುಡ್ದಾಗಿದೆ, ಇವಾಗ ನಾನು ಕುಡಿತಾ ಇದ್ದೀನಿ. ಸಂಜೆ ಇನ್ನೇನು ಕುಡಿಯೋಲ್ಲ ಅವ್ರು, ಇವಾಗ ಹೋಗ್ತಾಯಿದ್ರಲ್ಲ ಅದಕ್ಕೆ. ಇವಾಗ ಕಾಫಿ ಮಾಡಿಕೊಡು ಅಂತಂದರು, ಅದಕ್ಕೆ ಕಾಫಿ ಮಾಡಿಕೊಟ್ಟೆ ನೋಡಿ. ಚಿನ್ನಮ್ಮ ಅಲ್ಲಿ ಮಲ್ಕೊಂಡಿದ್ದಾಳೆ.
ನೋಡಿ ಇವಾಗ ಎದ್ದಿದ್ಲು ಚಿನ್ನಮ್ಮ, ಸ್ನಾನ ಮಾಡಿಸ್ಕೊಂಡು ಕರ್ಕೊಬಂದಿದ್ದೀನಿ. ಹಾಯ್ ಹೇಳು ಮಗಳು. ಫ್ಲಂಗೀಸ್ ಕೊಡು ಒಂದು. ಲವ್ ಯು ಹೆಂಗೆ ಹೇಳೋದು ಹೇಳ. ನೋಡಿ ಲವ್ ಯು ಹೇಳ್ತಾ ಇದ್ದಾಳೆ. ಇವಾಗ ಟೈಮ್ ಆಗಿದೆ 6 ಗಂಟೆ. ಇನ್ನೂ ಅವಳಿಗೆ ಡ್ರೆಸ್ ಮಾಡಬೇಕು. ಡ್ರೆಸ್ ಹಾಕಿ ಅಲ್ಲ ಮಗಳೇ, ತಲೆ ಬಾಚ್ಬೇಕಲ್ಲ ಮಗಳೇ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.